ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಕ್ಲಾಸ್ ಇತ್ತು ಅಂತ ಹೇಳಿ ಬೇಗ ಎದ್ದು ರೆಡಿ ಆಗ್ಬಿಟ್ಟು ಕಾಲೇಜ್ ರೋಡಲ್ಲಿ ನಡ್ಕೋಗ್ತಿದ್ದೆ. ಪಾಪ ನನ್ನ ಫ್ರೆಂಡ್ ಬೇರೆ ಆಗಲೇ ವೆಯ್ಟ್ ಬೇರೆ ಮಾಡ್ತಿದ್ಲು, ಬಿಸಿಲು ತುಂಬ ಇತ್ತು. ಆದರೂ ನಡ್ಕೊಂಡು ಹೋದೆ. ನೋಡಿ ಪಾಪ ಬಂದು ಇಲ್ಲೇ ವೆಯ್ಟ್ ಮಾಡ್ತಿದ್ಲು ನನಗೋಸ್ಕರ. ಅವಳು ಕ್ಯಾಮ್ರಾಗೆಲ್ಲ ಫೇಸ್ ತೋರಿಸಲ್ಲ. ಅಲ್ಲಿಂದ ನಡ್ಕೊಬಂದೇ ಸುಸ್ತಾಗಿತ್ತು. ಅದ್ರಲ್ಲಿ ಬೇರೆ ಸ್ಟೆಪ್ಸ್ ಹತ್ತೋಷ್ಟರಲ್ಲಿ ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಕ್ಲಾಸ್ ರೂಮ್ ಹತ್ರ ಬೇಗ ಬೇಗ ನಡ್ಕೊಂಡೋದ್ವಿ. ಫೈನಲಿ ಕ್ಲಾಸ್ ರೂಮ್ ಒಳಗಡೆ ಬಂದು ಫೋನ್ ತೆಗೆದು ವೀಡಿಯೋ ಸ್ಟಾರ್ಟ್ ಮಾಡುತ್ತೆ. ಸರ್ ಆಲ್ರೆಡಿ ಪ್ರಾಬ್ಲಮ್ನ ಅರ್ಥ ಮಾಡಿಸ್ಬಿಟ್ಟಿದ್ರು. ಆಮೇಲೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ತೆಗ್ದೆ. ನನ್ನ ಫ್ರೆಂಡ್ ಮುಖನೇ ತೋರಿಸ್ತಿರಲ್ಲ. ನಾನು ಅರ್ಧದಿಂದ ಬಂದು ಪ್ರಾಬ್ಲಮ್ ಏನೂ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಇನ್ನೇನು ಮಾಡಲಿ ಅಂತ ವೀಡಿಯೋ ಮಾಡ್ತಿದ್ದೆ. ಸರ್ ಪ್ರಾಬ್ಲಮ್ ಬರ್ಕೊಳ್ಳೋಕೆ ಕೊಟ್ಟರೆ ಇವಳು ನೋಡಿ ಫೋನ್ ನೋಡ್ಕೊಂಡು ಕೂತಿದ್ಲು. ನಾನು ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ಕೂತಿದ್ದೆ. ಮಾರ್ನಿಂಗ್ ಒಂದು ಪೀರಿಯಡ್ ಮುಗಿಸ್ಕೊಂಡು ಕೆಳಗಡೆ ಬಂದ ತಕ್ಷಣ ಇವರಿಬ್ಬರು ಸಪ್ರೇಟಾಗಿ ಹೋಗಿ ಇಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ನಾವೆಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪೆಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ನೋಡಿ ಇವ್ರು ಏನು ಮಾತಾಡ್ತಾರೆ ಅಂತ ನೋಡೋಣ. ನೀನು ಎಲ್ಲೋ ಹೋಗ್ಬೇಡ, ಕಾಲೇಜಿಗೆ ಬಂದು ನಿನ್ನ ಕೆಲಸ ಇತ್ತು ಅಷ್ಟು ಮಾಡ್ಕೊ ಹೋಗೋಷ್ಟು. ಅದನ್ನೇ ಮಾಡ್ತಿದ್ದು ಇಷ್ಟು ದಿನವೇ ಮಾಡು. ಇವಾಗಲೂ ಹಂಗೆ ಏನಿಲ್ಲ. ಕ್ಲಾಸ್ ಮೇಡಮ್ ಫೋನ್ ಮಾಡೋರೆ ಬನ್ನಿ ಮೇಡಮ್. ಇಷ್ಟು ಕ್ಲಾಸ್ ಇರ್ಲಿಲ್ಲ, ಇವಾಗ ಐತೆ ಒಳಗೆ ಬಂದ್ಬಿಡ್ತು ಕ್ಲಾಸ್. ಈಗ ಹಳೆಯವ್ರಿಗೆ ಹೋಗೋ ಕ್ಲಾಸ್ ಇರಲಿಲ್ಲ. ನಮ್ಮಮ್ಮ ಹಂಗೆ ಅಂತ ಕಣೆ, ಕ್ಲಾಸ್ ಬಿಟ್ಬಿಟ್ಟು ನೀನು ಕಾಲೇಜ್ ಬಿಟ್ಬಿಟ್ಟು ಮಲ್ ಸುತ್ತಾಡಕ್ಕೆ ಹೋಗ್ತಿದ್ಯಾ ಅಂತ. ಸಾಧ್ಯ ಆಮೇಲೆ ನೋಡಿದ್ರೆ ಇವರಿಬ್ಬರು ಸ್ಕೂಟಿ ತೊಗೊಂಡೆಲ್ಲ ಹೋಗ್ತಿದ್ರು. ಎಲ್ಲಿ ಅಂತಂದರೆ ಹೇಳ್ತಾ ಇರಲಿಲ್ಲ. ಇವಳು ನೋಡಿದ್ರೆ ಪೋಸ್ ಕೊಡ್ತಾ ಇದ್ದು. ಏನಾಯ್ತು ತೇಜು? ನೀನು ಬಾಯ ಮುಚ್ಕೊಂಡು ಕರ್ಕೋಬೇಕವಿ. ಆಮೇಲೆ ಯಾರಿಗೂ ಮಾತಾಡ್ಸ್ಬೇಡಿ. ನಿಮ್ಮ ದಮ್ಮಯ್ಯ ಹೋಗಿ ನಿಮ್ಮ ಪಾಡಂಗೆ ನೀವು. ಸರಿ, ಫೋನ್ ಏನು ಮಾಡೈತಿ ಪಾಪ? ಫೋನ್ ಯಾಕೆ ಬಿಸಾಕ್ತಿದ್ದಿ ಹಂಗೆ? ಲೇ ವೈತಿನಿ ಅಂದ್ರಲ್ಲ ಜಾತ್ರೆಗೆ. ಬಾಯ ಮುಚ್ಕೊಂಡು ಹೋಯ್ತಾರಿ. ಎಲ್ಲಿ ದೊಡ್ಡ ಜಾತ್ರೆ ಐತೈತಿ ನೋಡು. ನಾನು ಬರಲ್ಲ. ಒಬ್ಳೆ ಬರ್ತಾಳೆ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಆಯ್ತು, ಹೋಗೋಣ ಅಂತ ಅಂದ್ಕೊಂಡ್ವಿ. ಸಾನಿಕಾ ಅವರಮ್ಮ ಒಪ್ಪಲಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಲ್ಲೇ ಕುತ್ಕೊಂಡಿದ್ವಿ. ಏನೋ ಕ್ಯಾನ್ಸಲ್ ಆಯಿತು ಅನ್ನೋ ಬೇಜಾರಿಂದ ನೋಡಿ ಇವಳು ಹಿಂಗೆ ಮಾತಾಡ್ತಾರೆ. ಸರಿ ಬಿಡು ತೇಜು, ಫೀಲ್ ಆಗಬೇಡ ಜಾಸ್ತಿ. ನಿಜ ಕರ್ಕೊಂಡು ಹೋಗಲ್ಲ ಬಸ್ ಸ್ಟ್ಯಾಂಡ್. ನಿಜ ನಾನು ಲೇ ಸುಮ್ಮನೆ ಒಂದು ರೌಂಡ್ ಹಾಕ್ಬಿಟ್ಟು ಬನ್ನಿ ವಾಪಸ್ಸು. ಬೇಗ ಬನ್ನಿ, 5 ಮಿನಿಟ್ಸಲ್ಲಿ ಬರಬೇಕು. ಜಾತ್ರೆಗೆ ಹೋಗೋದು ಫ್ಲಾಪ್ ಆಯಿತು ಅಂತ ಅಂದ್ಬಿಟ್ಟು ಅವಳು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ಲ. ಅದಕ್ಕೆ ನೋಡಿ ಇವಳು ಹೆಂಗೆ ಹೊಡಿತಿದ್ದಾಳೆ ಅಂತ. ಅವಳಿಗೆ ಬೇಜಾರಾಗ್ಬಿಟ್ಟು ಅವಳು ಅಷ್ಟು ದೂರ ಕೂತಿದ್ಲಲ್ಲ. ಸೊ ಅದಕ್ಕೆ ಇವಳು ಕನ್ವಿನ್ಸ್ ಮಾಡಿ ಕಾಲ್ ಮಾಡಿ ಮಾತಾಡ್ತಿದ್ರು. ನೋಡಿ ಇಲ್ಲಿಂದ ಅಲ್ಲಿಗೆ ಕಾಲ್ ಮಾಡಿ ಮಾತಾಡ್ತಾರೆ. ನನ್ನ ಫೋನೇ ಹೊಡೆದೋಗ್ಬಿಡ್ತೀನಿ ಸರ್. ಈಗ ಬರ್ತೀಯ ಬರಲ್ವಾ? ಎಲ್ಲೇದು ಇದೇ ಮಾತು. ನಿಮ್ಮ ಅಕ್ಕನೂ ನೋಡೋದು ಇನ್ಮೇಲೆ ಮುಚ್ಕೊಂಡು ಜಾಸ್ತಿ ಮಾತಾಡ್ಸ್ಕೊಳ್ದಾನೆ ಕತ್ತಿ ಬಂದರೆ ಸರಿ. ನೀನು ಜಾಸ್ತಿ ಏನು ಗುರು ಇವಳು ಇಷ್ಟೊಂದು ಮಾತಾಡ್ತಾಳೆ ಯಪ್ಪ. ಇವರಿಬ್ಬರು ನೋಡಿ, ಅಯ್ಯೋ ದೇವ್ರೆ. ಇನ್ನು ಇವಳಂತೂ ಅವಳು ಬರೋವರೆಗೂ ಕನ್ವಿನ್ಸ್ ಮಾಡ್ತಾನೆ ಇರ್ತಾಳೆ. ಅವಳು ಬರೋವರೆಗೂ ಇವಳು ಬಿಡೋ ಚಾನ್ಸೇ ಇಲ್ಲ. ಮಾತಾಡ್ತಾನೆ ಇರ್ತಾಳೆ ಅವಳು ಬರೋವರೆಗೂ. ಅವಳನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಇವತ್ತು ಸುಸ್ತಾಗ್ಬಿಟ್ಟಿರ್ತಾಳೆ. ನೋಡಿ ಇವಾಗ ಹೆಂಗೆ ಫೋಸ್ ಕೊಡ್ತಾವಳೆ ಅಲ್ಲಿಂದ ಇವಳು. ನೋಡಿ ಒಂದು ಪ್ಲ್ಯಾನ್ ಕೂಡ ಓಕೆ ಮಾಡಿಲ್ಲ. ಜಾತ್ರೆ ಹೋಗೋಣ ಅಂತ ಅಂದ್ಬಿಟ್ಟು ಹೆಂಗೆ ಕಿತ್ತಾಡ್ತಿದ್ದಾರೆ ನೋಡಿ. ಸುಮ್ಮನೆ ಇವ್ರನ್ನ ನಂಬ್ಕೊಂಡ್ರೆ ನಿಜ ಏನೂ ಆಗಲ್ಲ. ಹೇಳ್ತಾರಷ್ಟೇ, ಮಾಡಲ್ಲ. ಅದರಲ್ಲಿ ಇವಳಂತೂ ಇವಳೇ ಪ್ಲ್ಯಾನ್ ಮಾಡಿ ಇವಳೇ ಬೇಡ ಅಂತಂದು. ಇವಳಂತೂ ಕ್ಯಾಮ್ರಾಗೆ ಮುಖನೇ ತೋರಿಸ್ತಿರ್ಲಿಲ್ಲ. ಇನ್ನು ಇವಳಂತೂ ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಲು. ಇನ್ನು ಇವಳು ಪಾಪ ಸುಸ್ತಾಗಿ ಬೊಯ್ದು ನೋಡಿ ಹೆಂಗೆ ನೋಡ್ತಾವಳೆ ಅಂತ ಹೇಳ್ಬಿಟ್ಟು. ನೋಡೋದ್ರಲ್ಲಿ ಇದು ನಂದು ಫಸ್ಟ್ ವ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.